ವೀಕ್ಷಕರಿಗೆಲ್ಲ ಶರಣು. ಹಿಮಾಲಯದಲ್ಲಿ ಏನಿಲ್ಲ, ನನ್ನ 10 ಎಪಿಸೋಡ್ಗಳ ಈ ಕಾರ್ಯಕ್ರಮದ 2ನೇ ಭಾಗವಾಗಿ ಹಿಮಾಲಯದ ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಮಾಲಯದಲ್ಲಿ ಏನಿಲ್ಲ, ಎಲ್ಲ ಇದೆ, ದೈವ ಕೃಪೆನೂ ಇದೆ. ಆದರೆ ಅದನ್ನು ನೋಡುವ ಕಣ್ಣುಗಳಿಗೆ ಶಕ್ತಿ ಬೇಕು, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ನಮಗೆ ಗ್ರಹಣ ಶಕ್ತಿ ಬೇಕು, ಹಾಗೆ ಅದನ್ನು ಅನುಭವಿಸೋಕ್ಕೆ ನಮಗೆ ಆತ್ಮಶಕ್ತಿ ಕೂಡ ಬೇಕು. ಹಿಮಾಲಯದ ಗುಹೆ ಒಂದರಲ್ಲಿ ತಪೋನಿಧಿ ನೇಪಾಲಿ ಬಾಬರನ್ನು ಭೇಟಿ ಮಾಡಿಸಿದ್ರು ಮತ್ತೊಬ್ಬ ನಾಗ ಮಹಾತ್ಮರು. ನಾಗಬಾಬಾ ಅಂತಾರಲ್ಲ ಅವರ ಮಾತುಗಳೇ ಅಮೃತ ನುಡಿಗಳು. ಆ ನುಡಿಗಳನ್ನ ನೀವು ಕೂಡ ಕೇಳಿ ಅಂತ ಈ ಒಂದು ಅಷ್ಟು ದಿವಸದಿಂದ ಗುಪ್ತವಾಗಿ ಇಟ್ಟಂತಹ ಈ ವಿಡಿಯೋವನ್ನು ನಿಮ್ಮಲ್ಲಿ ಹಂಚ್ಕೋತಾ ಇದ್ದೀನಿ. ಅತಿ ಬಿಸಿಯಾದ ಗಂಧಕದ ನೀರನ್ನೇ ಇವರು ಕಾಯಿಸ್ಕೊಂಡು ಮತ್ತೆ ಅದನ್ನು ಕುಡಿತಾರೆ. ಅಷ್ಟೇ ಅಲ್ಲ, ಬರ್ಫವಾಗಿ ಮೇಲಿಂದ ಹರಿದು ಬರೋ ನೀರನ್ನು ಬಿಸಿ ಮಾಡ್ಕೊಂಡು ಕುಡಿತಾರೆ. ನಾವೆಲ್ಲ ಇಲ್ಲಿ ಫಿಲ್ಟರ್ ವಾಟರ್ನಲ್ಲಿ ಎಷ್ಟೋ ಆನಂದ ಪಡ್ತಾ ಇದ್ದೀವಲ್ವ, ಆದರೆ ಅಲ್ಲಿ ಏನೂ ಸಿಗೋದಿಲ್ಲ. ನಾನು ಕೂಡ ಹಿಮಾಲಯದಲ್ಲಿದ್ದಾಗ ಈ ಒಂದು ಅನುಭವವನ್ನು ಮಾಡಿದ್ದೀನಿ. ಯಾಕೆಂದರೆ ಮಳೆ ಬೀಳ್ತಾ ಇದ್ದಾಗ ಬಾಲ್ಟಿಗಳನ್ನು ಇಟ್ಟು ಕೆಲವು ಆಶ್ರಮಗಳಲ್ಲಿ ಆ ನೀರನ್ನೇ ಕಾಯಿಸ್ಕೊಂಡು ಸ್ನಾನ ಮಾಡ್ತಾಯಿದ್ವಿ. ಅಷ್ಟೇ ಅಲ್ಲ, ಬರ್ಫದ ನೀರನ್ನೇ ಕಾಯಿಸಿ ಕುಡಿದಿದ್ದೀವಿ ಕೂಡ. ಈ ಒಂದು ಅನುಭವವನ್ನು ನೀವೆಲ್ಲ ತಿಳಿಯಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಬದ್ರಿನಾರಾಯಣ ದ್ವಾರ ತೆಗಿತಾರೆ ಅಂತಾರಲ್ಲ, ಪಟ್ ಖುಲ್ತಾ ಹೈ ಅಂತ ಹೇಳ್ತಾರೆ. ಆ ದ್ವಾರ ತೆಗೆದನೇ ಕಾದು ಬರುವ ಮಹಾತ್ಮರುಗಳ ಮಾತು, ಆ ನಾಗಬಾಬರ ಮಾತುಗಳಲ್ಲಿ ಚೆನ್ನಾಗಿ ವ್ಯಕ್ತವಾಗಿವೆ. ಅದನ್ನು ನಿಮ್ಮ ಕಿವಿಯಾರೆ ಕೇಳಿ. ಹಾಗೆ ಎಲ್ಲೂ ಹೊರಗೆ ಹೋಗದೆ ಗುಹೆಯಲ್ಲೇ ಕುಳಿತು ತಪಸ್ಸನ್ನು ಗೈವ ಮಹಾತ್ಮರಾದ ಆ ನೇಪಾಲಿ ಬಾಬಾರ ಮಾತುಗಳನ್ನು ಕೇಳಿ. ಅವರು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ಮೊದಲು ಅವರು ಮಾತೇ ಆಡಲಿಲ್ಲ, ಯಾಕೆಂದರೆ ಅವರು ಸಾಮಾನ್ಯವಾಗಿ ಹೆಣ್ಮಕ್ಳ ಜೊತೆ ಮಾತೇ ಆಡಲ್ವಂತೆ. ಅಂಥದ್ದು ಈ ನಾಗಬಾಬಾರ ಒಂದು ಕೃಪೆಯಿಂದ ನನಗೆ ಅವರ ದರ್ಶನ ಆಯಿತು. ಮತ್ತು ಒಳಗಡೆ ಹೋದಾಗ ಬಹಳ ಹೊತ್ತು ಅವರು ಮಾತಾಡಲಿಲ್ಲ. ನಂತರ ನಮ್ಮ ಕಣ್ಣುಗಳಲ್ಲಿನ ಶಕ್ತಿಯಿಂದ ಅವರು ಗುರುತಿಡಿತಾರಂತೆ. ಅದನ್ನು ಆಮೇಲೆ ನನಗೆ ಆ ಒಂದು ನಾಗಬಾಬಾ ತಿಳಿಸಿದ್ರು. ಎಲ್ಲರನ್ನೂ ಅವ್ರು ಮಾತಾಡ್ಸೋದಿಲ್ಲ, ಅವರಿಗೆ ಮುಖ ನೋಡ್ಸಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾಯಿದ್ರು. ಅವ್ರು ಹೇಳ್ತಾರೆ, ಜೋ ಜಾಗೇಗ ಓ ಪಾಯೇಗ. ಎಷ್ಟೇ ಚೆನ್ನಾಗಿ ಹೇಳ್ತಾರೆ ನೋಡಿ. ಜೋ ಜಾಗೇಗ ಓ ಪಾಯೇಗ, ಜೋ ಸೋಯೇಗ ಓ ಖೋಯೇಗ, ಜೋ ಡರೇಗ ಓ ಮರೇಗ, ಜೋ ಹಸೇಗ ಓ ಫಸೇಗ. ಸಂತರವಾಣಿಲಿ ಎಷ್ಟೊಂದು ಶಕ್ತಿ ಇದೆ ಅಲ್ವಾ, ಎಷ್ಟೊಂದು ಸತ್ಯಗಳು ಅಡಗಿದೆ ಅಲ್ವಾ. ಕೈಲಾಸದ ಮಾನಸ ಸರೋವರ ಈ ಓಂ ಪರ್ವತದ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಅಲ್ಲದೆ ಆ ಒಂದು ಮಾತುಗಳಲ್ಲಿ ಎಷ್ಟೊಂದು ಹಿತವಾದ ಒಂದು ವರ್ಣನೆ ಇದೆ ಅನ್ನೋದನ್ನು ನೀವು ಕೇಳಬೇಕು. ಅಷ್ಟೇ ಅಲ್ಲದೆ ಅವರು ಒಂದು ಅನೋಖಾ ಟೀ ಅಂತ ಹೇಳ್ತೀವಲ್ಲ, ಅದ್ಭುತವಾದ ಒಂದು ಟೀ ಮಾಡುವ ವಿಧಾನವನ್ನು ಕೂಡ ಆ ನಾಗಬಾಬಾ ಹೇಳ್ತಾರೆ. ಹಾಲಿಲ್ಲದೆ ಮಾಡುವಂಥ ಒಂದು ಟೀ, ಚಾಯ್ ಅಂತಾರಲ್ಲ, ಅದರ ವಿಧಾನವನ್ನು ಕೂಡ ಅವರು ಕೊನೆಯಲ್ಲಿ ಹೇಳಿದ್ದಾರೆ. ಅದನ್ನು ನೀವು ಮರೆಯದೆ ಕೇಳಿ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಅವರ ಒಂದು ದರ್ಶನ ಭಾಗ್ಯ ಸಿಗ್ತಾ ಇದೆ ಈ ವಿಡಿಯೋದಿಂದ. ಅದನ್ನು ಮರೆಯದೆ ನೋಡಿ ಅದರ ಲಾಭವನ್ನು ಪಡ್ಕೊಳ್ಳಿ. ಅವರ ಮಾತುಗಳನ್ನು ಕೇಳಿ ಎಷ್ಟೋ ದಿವಸದ ನಿಮ್ಮ ಕರ್ಮಗಳನ್ನು, ಆ ಕಿವಿ ಮಾಡಿದ ಕರ್ಮಗಳನ್ನು ಕಳ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ವಿಡಿಯೋವನ್ನು ನಿಮ್ಮ ತನಕ ತಲುಪಿಸ್ತಾ ಇದ್ದೀನಿ. ಅದನ್ನು ಅನುಭವಿಸಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ.